ನಮಸ್ತೆ ವೀಕ್ಷಕರೇ, ಶುಭೋದಯ. ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ಇವತ್ತಿನ ಜಾತಕ ಫಲ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆಯ ಜೊತೆಗೆ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ. ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮಾ ಪುನರ್ಜನ್ಮನ ಮಾತ್ಮೇ ಚಾತ್ಮವಿದಾಂ ಕ್ರತುಶ್ಚಿಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಧಾ ಯಶರಿತೌ ವಾಚನ್ನ ಸದ್ದತಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸೋಣ. ತತ್ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಯಣ, ಗ್ರೀಷ್ಮ ಋತು, ಆಷಾಢ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಗುರುವಾರವಾಗಿರ್ತಕ್ಕಂಥದ್ದು. ಸಪ್ತಮಿ ತಿಥಿ, ರೇವತಿ ನಕ್ಷತ್ರ. ಈ ದಿವಸ ಗುರುವಾರವಾಗಿದೆ. ವಾರದ ಮಟ್ಟಿಗೆ ಗುರುಗಳ ಸ್ಮರಣೆ ಮಾಡ್ತಕ್ಕಂಥದ್ದು, ಗುರು ಸೇವೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಹೀಗಾಗಿ ಈ ದಿವಸ ನಿಮ್ಮ ಮನಸ್ಸಿಗೆ ದಾರಿ ತೋರುವ ಗುರು ಯಾರೋ ಹಲವರಿರ್ತಾರೆ. ಒಂದೊಂದು ಸಂದರ್ಭದಲ್ಲಿ ಒಬ್ಬೊಬ್ಬರು ಗುರುವಾಗಿ ತೋರ್ತಾರೆ. ಅಂತಹ ಗುರು ಸ್ಮರಣೆ ಮಾಡ್ಕೊಳ್ಳಿ. ಗುರುವಿನ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಗುರುವಿಗೆ ತುಂಬ ಪ್ರೀತಿ ಪಾತ್ರವಾಗಿರತಕ್ಕಂಥ ಅರಿಸಿನ, ಅದನ್ನು ಗುರುಗ್ರಹದ ಒಂದು ದೋಷ ನಿವಾರಣೆಗೆ ಅರಿಸಿನ ದಾನ ತುಂಬ ವಿಶೇಷವಾದದ್ದು ಅಂತ ಹೇಳ್ತಾರೆ. ಹೀಗಾಗಿ ಸಾಧ್ಯವಾದರೆ ಗುರು ಸನ್ನಿಧಾನಕ್ಕೆ ಸ್ವಲ್ಪ ಅರಿಶಿನ, ಬೆಲ್ಲ, ಕಡಲೆಬೇಳೆ ಯಾವುದೂ ಆಗುತ್ತೆ, ಯಾವುದನ್ನಾದರೂ ಕೊಟ್ಟು ನಮಸ್ಕಾರ ಮಾಡಿ ಬರತಕ್ಕಂಥದ್ದು. ದಕ್ಷಿಣೆ ಕೊಟ್ಟು ನಮಸ್ಕಾರ ಮಾಡಬಹುದು. ಯಾವುದು ಮನಸ್ಸಿಗೆ ಯಾವುದು ನಮಗೆ ಇದು ನನ್ನ ಕೈಲಿ ಸಾಮರ್ಥ್ಯ ಅನಿಸುತ್ತೋ, ನಮ್ಮ ಶಕ್ತಿ ಯಥಾ ಬಲ, ಅದನ್ನು ಸಮರ್ಪಿಸಿ ಗುರುವಿಗೆ ಒಂದು ನಮಸ್ಕಾರವನ್ನು ಸಲ್ಲಿಸ್ತಕ್ಕಂಥದ್ದಾಗಿದೆ. ಇದನ್ನು ಮಾಡಿ ಪ್ರತಿ ಗುರುವಾರ ಒಂದೊಂದು ಬಗೆಯಲ್ಲಿ ನಾವು ಗುರುಸೇವೆಯನ್ನು ಗಮನಿಸ್ತಲೇ ಬಂದಿದ್ದೀವಿ. ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು ಮನಸ್ಸು ಯಾವುದನ್ನು ಕೊಟ್ಟರೆ ನಿಮಗೆ ಸಂತೋಷವಾಗುತ್ತೋ. ಗುರುವಿನ ಸಂತೃಪ್ತಿಪಡಿಸೋದು ಕಷ್ಟ. ಯಾಕೆಂದರೆ ಗುರು ನಿರೀಕ್ಷೆ ವಸ್ತುತಃ ಏನೂ ಇರಲ್ಲ. ನಿಜವಾದ ಗುರುವಾದವನು ಏನನ್ನೂ ಅಪೇಕ್ಷಿಸೋದಿಲ್ಲ, ದುಡ್ಡನ್ನಂತೂ ಮೊದಲು ಅಪೇಕ್ಷಿಸೋದಿಲ್ಲ. ಯಾಕೆಂದರೆ ಹಾಗಿರುತ್ತೆ ಗುರುವಿನ ಒಂದು ನಡೆ, ಅವರ ಹೃದಯವೇ ಹಾಗಿರ್ತದೆ. ರಾಮಕೃಷ್ಣರು ಪದೇ ಪದೇ ನೆನಪಾಗ್ತಾರೆ ಗುರುಸ್ಥಾನದಲ್ಲಿ. ಯಾಕೆಂದರೆ ಅವ್ರ ಬಳಿ ದುಡ್ಡಿಟ್ಟರೆ ಚೇಳು ಕಡ್ದಾಗ ಆಗ್ತಾಯಿತ್ತಂತೆ. ಆ ಥರ ಈಗ ಯಾರಿದ್ದಾರೆ? ಕಷ್ಟ ವಿರಳ. ಅಂತಹ ಗುರು ಅಂದರೆ ನೀವು ಗುರು ಸನ್ನಿಧಾನಕ್ಕೆ ಹೋಗುವಾಗ ಏನು ತೊಗೊಂಡು ಹೋಗಬೇಕು ಅಂದರೆ ಅವರಿಗೆ ಇಷ್ಟವಾದದ್ದು ಅಂತಲ್ಲ, ನಮಗೆ ಇಷ್ಟವಾದ ಯಾವುದೋ ಅದನ್ನೇ ನಾವು ತೊಗೊಂಡು ಹೋಗೋದು. ಅದನ್ನು ಮನಸ್ಸಿನ ತೊಗೊಂಡು ಹೋಗಿ ಸಮರ್ಪಣೆ ಮಾಡಿದ್ರೆ ಗುರುವಿಗೆ ಗೊತ್ತಾಗುತ್ತೆ ಇವನು ಯಾವ ದೃಷ್ಟಿಯಲ್ಲಿ ಬಂದಿದ್ದಾನೆ, ಏನು ಇವನ ಚಿಂತನೆ, ಇವನ ಗುರಿ ಏನು, ಸಂಕಲ್ಪ ಏನು, ಅದು ಅರ್ಥ ಆಗುತ್ತೆ ಗುರುವಿಗೆ, ನಿಜವಾದ ಗುರುವಿಗೆ. ಅವರು ನಿಸ್ವಾರ್ಥವಾಗಿ ಅನುಗ್ರಹ ಮಾಡಿಬಿಡ್ತಾರೆ. ಆಯ್ತಪ್ಪ, ಒಳ್ಳೆಯದಾಗಲಿ ಅಂತ. ಹಾಗೆ ನಮ್ಮ ಮನಸ್ಸು ಪಕ್ವವಾಗಿದ್ದರೆ, ಶುದ್ಧವಾಗಿದ್ದರೆ ನಮಗೆ ಸಿಗ್ತಕ್ಕಂಥ ಆಶೀರ್ವಾದವು ಹಾಗೇ ಇರ್ತದೆ. ಆ ಮನಸ್ಸಿನಲ್ಲಿ ಗುರುದರ್ಶನ ಮಾಡಿ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರಿ. ಈಗ ಸಂದೇಶಗಳನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಪ್ರಿಯಾ ಅವರು ಮೊಳಕಾಲ್ಮೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 22/6/2007, ಸಮಯ 6:40 ಸಂಜೆ. ಅವರ ಪ್ರಶ್ನೆ ಆರೋಗ್ಯ ಮತ್ತು ಶಿಕ್ಷಣದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಪ್ರಿಯಾ ಅವರ ಪ್ರಶ್ನೆ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದಲ್ವ. ಜಾತಕ ನೋಡೋಣ. ನೋಡಿ, ತಮ್ಮದು ಲಗ್ನ ಧನುರ್ಲಗ್ನವಾಗಿದೆ. ಲಗ್ನಾಧಿಪತಿ ವ್ಯಯದಲ್ಲಿದ್ದಾನೆ. ಲಗ್ನಾಧಿಪತಿ ವ್ಯಯದಲ್ಲಿದ್ದರೆ, ದುಸ್ಥಾನದಲ್ಲಿದ್ದರೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇರುತ್ತೆ. ಪ್ರಸ್ತುತ ಕಾಲವನ್ನು ನೋಡಿದ್ರೆ ಈಗ ನಿಮಗೆ ಕುಜರಾಹು ಸಂಧಿಶಾಂತಿ ಕಾಲ ನಡೀತಾ ಇದೆಯಲ್ಲ ಇವರೇ. ಹೀಗಾಗಿ ಸಂಧಿಶಾಂತಿ ಮಾಡಿಸಿ. ಕುಜ ಚೆನ್ನಾಗಿದ್ದಾನೆ, ಇಲ್ಲ ಅಂತಲ್ಲ, ಆದರೆ ಆ ಸಂಧಿಶಾಂತಿ ಬೇಕು. ಕುಜರಾಹು ಸಂಧಿಶಾಂತಿ ದಯವಿಟ್ಟು, ಅದರಿಂದ ನಿಮಗೆ ಆರೋಗ್ಯದಲ್ಲಿ ತೊಂದರೆ ಆಗ್ತಾಯಿದೆ. ಅದನ್ನು ಮಾಡಿಸಿದ್ರೆ ತುಂಬ ಒಳ್ಳೆಯದು. ಶೀಘ್ರದಲ್ಲಿ ಮಾಡಿಸಿ. ಇನ್ನು ವಿದ್ಯೆಗೆ ಸಂಬಂಧಿಸಿದಾಗೆ ನಿಮಗೆ ಬುಧನ ಅನುಗ್ರಹ ಚೆನ್ನಾಗಿದೆ, ಕುಜನ ಅನುಗ್ರಹ ಚೆನ್ನಾಗಿದೆ, ಚಂದ್ರನೂ ತುಂಬ ಚೆನ್ನಾಗಿದ್ದಾನೆ, ಬಲ ಇದೆಯಪ್ಪ. ನೀವು ಓದಲಿಕ್ಕೆ ತೊಂದರೆ ಇಲ್ಲ, ಒಳ್ಳೆಯ ರೀತಿಯಲ್ಲಿ ಮುಂದುವರಿಲಿಕ್ಕೆ ಅವಕಾಶ ಇದೆ. ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡ್ತಾ ಬನ್ನಿ, ಇನ್ನೂ ಹೆಚ್ಚಿನ ಮೇಧಾಶಕ್ತಿ ಬರ್ತದೆ. ಸುಬ್ರಹ್ಮಣ್ಯ ಪ್ರತಿ ಮಂಗಳವಾರ ಕಲ್ಸಕ್ರೆ ಸಮರ್ಪಣೆ ಮಾಡಿ ಸುಬ್ರಹ್ಮಣ್ಯ ಸ್ವಾಮಿಗೆ. ಸ್ವಲ್ಪ ಪ್ರಸಾದ ತಗೊಳ್ಳಿ, ಸ್ವಲ್ಪ ಪ್ರಮಾಣದಲ್ಲಿ, ಅದು ತುಂಬ ನಿಮಗೆ ಉಪಕಾರವಾಗುತ್ತೆ.
ಮುಂದೆ ತುಂಬ ಚೆನ್ನಾಗಿದೆ, ಆತಂಕ ಬೇಡ. ಸಂಧಿಶಾಂತಿ ಮಾಡಿಸಿ ಆರೋಗ್ಯ ಸರಿ ಹೋಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಭವಾನಿ ಅವರು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 27/4/2008, ಸಮಯ 11:30 ರಾತ್ರಿ. ಅವರ ಪ್ರಶ್ನೆ ಶಿಕ್ಷಣ ಮತ್ತು ಆರೋಗ್ಯದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಭವಾನಿಯವರ ಪ್ರಶ್ನೆ ಅದು ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದೆ. ಜಾತಕ ನೋಡೋಣ. ನೋಡಿ, ಈ ಜಾತಕವನ್ನು ಗಮನಿಸಿದ್ರೆ ಇದು ಧನು ಲಗ್ನವಾಗಿದೆ. ಲಗ್ನದಲ್ಲಿ ಗುರು ಇರತಕ್ಕಂಥದ್ದು ಇದು ತುಂಬ ಬಲ. ಇದು ಹಂಸಯೋಗವೂ ಹೌದು. ಚಂದ್ರ ದ್ವಿತೀಯದಲ್ಲಿದ್ದಾನೆ. ಚಂದ್ರನಿಂದ ಹಿಂದೆ ಗುರುವಿದ್ದರೆ ಅದನ್ನು ಅನಪಾಯೋಗ ಅಂತ ಕರೀತಾರೆ. ಅನಪಾಯೋಗದಲ್ಲಿ ಪ್ರಭುವು ಅಗದ ಶರೀರ ಶೀಲವಾನ್ ಖ್ಯಾತಕೀರ್ತಿ ವಿಷಯ ಅಂತ ಹೇಳುತ್ತಲ್ಲ. ಹೀಗಾಗಿ ಆರೋಗ್ಯದ ವಿಚಾರದಲ್ಲಿ ಹೇಗಿದೆಯಪ್ಪ ಅಂದರೆ ಅಗದ ಶರೀರ ದೃಢವಾಗಿರುತ್ತೆ. ಲಗ್ನದಲ್ಲಿ ಗುರುವಿದ್ದರೆ ಸಾಕಾಗುತ್ತೆ. ಹೀಗಾಗಿ ಈಗ ಪ್ರಸ್ತುತ ಚೆನ್ನಾಗಿದೆ. ಕುಜನ ದಶೆಯಲ್ಲಿ ಈಗ ನಿಮಗೆ ಕೇತುವಿನ ಕಾಲ ನಡೀತಾ ಇದೆ. ಅಕ್ಟೋಬರ್ ನಂತರ ತುಂಬ ಚೆನ್ನಾಗಿದೆ. ಚಂದ್ರನು ದ್ವಿತೀಯದಲ್ಲಿದ್ದರೆ ಒಳ್ಳೆಯ ವಿದ್ಯಾರ್ಥಿಯಾಗಿರ್ತಾರೆ. ಅಲ್ಲಿ ರವಿ ಬುಧಾದಿತ್ಯ ಯೋಗ ಇದೆ ಪಂಚಮದಲ್ಲಿ, ತುಂಬ ಒಳ್ಳೆಯದು. ಹೀಗಾಗಿ ವೈದ್ಯಕೀಯ ಕ್ಷೇತ್ರದಲ್ಲಿ ಮುಂದುವರಿಲಿಕ್ಕೆ ತುಂಬ ಲಕ್ಷಣವಾಗಿದೆ. ಆ ದಾರಿ ಸ್ವಚ್ಛವಾಗಿದೆ. ಆ ದಾರಿಯಲ್ಲಿ ಹೋಗಬಹುದಾದ ಖಂಡಿತ ಹೋಗ್ಬೋದು. ಗುರಿ ಯಾವುದು? ಮೆಡಿಕಲ್. ಹೀಗಿರುವಾಗ ಜಾತಕದ ಬಲವೂ ಚೆನ್ನಾಗಿದೆ, ದಾರಿಯೂ ಚೆನ್ನಾಗಿದೆ. ಹೋಗಬೇಕಷ್ಟೇ, ಸಾಗಬೇಕು ನಾವು. ಚೆನ್ನಾಗಿದೆ, ಒಳ್ಳೆಯದಾಗಲಿ ತಮಗೆ. ಸರಿ ಶಾಸ್ತ್ರಿಗಳೇ, ಇನ್ನು ಮಮತಾ ಅವರು ಹೊಳೆನರಸೀಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 2/12/1981, ಸಮಯ 8 ಗಂಟೆ ಬೆಳಗ್ಗೆ. ಅವರ ಪ್ರಶ್ನೆ ಜೀವನ ಹೇಗಿದೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಮಮತಾ ಅವರ ಪ್ರಶ್ನೆ ಜೀವನ ಹೇಗಿದೆ ಮುಂದೆ ಅಂತ ಕೇಳಿದ್ದಾರೆ. ಜಾತಕ ನೋಡೋಣ. ನೋಡಿ, ತಮ್ಮದು ಧನುರ್ಲಗ್ನ. ಈ 3 ಧನುರ್ಲಗ್ನ, ಈ ಹಿಂದೆ ಆ ಹಿಂದೆ ಎಲ್ಲವೂ. ಲಗ್ನಾಧಿಪತಿಯಲ್ಲಿ ಲಾಭದಲ್ಲಿದ್ದಾನೆ ಶುಕ್ರನ ಮನೆಯಲ್ಲಿ. ಪ್ರಸ್ತುತ ಈಗ ನಡೀತಾ ಇರತಕ್ಕಂಥದ್ದು ಗುರು ದಶೆಯಲ್ಲಿ ತಮಗೀಗ ಕುಜನ ಒಂದು ಕಾಲ ನಡೀತಾ ಇದೆ. ಸ್ವಲ್ಪ ಈಗ ನಿಮಗೆ ಕುಜನ ಕಾಲ ಅಂದರೆ ಕುಜ ನಿಮಗೆ ಭಾಗ್ಯದಲ್ಲಿದ್ದಾನೆ. ಈಗ ಚೆನ್ನಾಗಿಲ್ಲ ಅಂತಲ್ಲ. ಮುಂದೆ ಸ್ವಲ್ಪ ತೊಡಕಿನ ಕಾಲ ಬರ್ತದೆ ನಿಮಗೆ 2028 ಏಪ್ರಿಲ್ ಕಳಿಬೇಕು. ಆಮೇಲೆ ತುಂಬ ಚೆನ್ನಾಗಿದೆ. ಅಲ್ಲಿಂದ ಜೀವನ ಹೇಗಿದೆ ಅಂದರೆ 28 ಏಪ್ರಿಲ್ ನಂತರ ತುಂಬ ಚೆನ್ನಾಗಿರ್ತದೆ. ಹಿರಿಯರ ಮಾರ್ಗದರ್ಶನ, ಗುರುವಿನ ಅನುಗ್ರಹ ಇವೆಲ್ಲ ನಿಮಗಾಗ ದೊರೆತು ಮುಂದಿನ ದಾರಿ ತುಂಬ ಸುಖಮಯವಾಗಿರುತ್ತದೆ. ಇದು ಈಗಿನಿಂದಲೂ ಚೆನ್ನಾಗಿರಬೇಕು ಅಂದರೆ ಏನು ಮಾಡಬಹುದಪ್ಪ ಅಂದರೆ ಪ್ರತಿ ದಿವಸ ನೀವು ತಪ್ಪದೆ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ತುಂಬ ಸಹಾಯವಾಗುತ್ತೆ, ತುಂಬ ಅನುಕೂಲವಾಗುತ್ತೆ. ಅದರಿಂದ ನಿಮಗೆ ಅನುಕೂಲ ಇದೆ. ಹೀಗಾಗಿ ತಪ್ಪದೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ರುಕ್ಮಂತ್ ಗೌಡ ಅವರು ಪಾಂಡವಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 10/10/1999, ಸಮಯ 10:10 ರಾತ್ರಿ. ಅವರ ಪ್ರಶ್ನೆ ಕೆಲಸ ಮತ್ತು ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ರುಕ್ಮಂತ್ ಗೌಡ ಅವರ ಪ್ರಶ್ನೆ ಕೆಲಸ ಮತ್ತು ವಿವಾಹಕ್ಕೆ ಸಂಬಂಧಿಸಿದೆ ಅಲ್ವಾ? ಜಾತಕ ನೋಡೋಣ. ನೋಡಿ, ತಮ್ಮದು ವೃಷಭ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ನೀಚ ಸ್ಥಾನದಲ್ಲಿದ್ದಾನೆ, ಬಲಹೀನನಾಗಿದ್ದಾನೆ. ಹೀಗಾಗಿ ಕೆಲಸಕ್ಕೆ ನಿಮಗೆ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ಇದಕ್ಕೆ ಪರಿಹಾರ ನೋಡೋಣ. ಪ್ರಸ್ತುತ ನಿಮಗೆ ಗುರುದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಶುಕ್ರನ ಒಂದು ಕಾಲ ನಡೀತಾ ಇದೆ. ಶುಕ್ರನು ನಿಮ್ಮ ಜಾತಕದಲ್ಲಿ ಲಗ್ನಾಧಿಪತಿ, ಬಟ್ ಅವನು ಇರೋದು ಶತ್ರು ಕ್ಷೇತ್ರದಲ್ಲಿ. ಹೀಗಾಗಿ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ನೀವು 2 ಪರಿಹಾರ ಮಾಡ್ಕೋಬೇಕಾಗುತ್ತೆ. ಏನು? ಪ್ರತಿ ಶನಿವಾರ ಶನಿ ಮಂದಿರದಲ್ಲಿ ನೀವು ರುದ್ರಾಭಿಷೇಕ ಮಾಡಿಸೋದು ಒಂದು. 2ನೇದು, ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಸ್ವಲ್ಪ ತುಪ್ಪ ದಾನ ಮಾಡೋದು. ಇವೆರಡನ್ನು ಶುಕ್ರವಾರ ಶನಿವಾರ 2 ಶ್ರದ್ಧೆಯಿಂದ ಮಾಡಿ ಒಂದು 6 ತಿಂಗಳು ನಿರಂತರವಾಗಿ ಮಾಡಿ. ಇದನ್ನು ಆಗ ನಿಮಗೆ ಕೆಲಸ ಮತ್ತು ಇತ್ಯಾದಿ. ಅವನು ಸಪ್ತಮಾಧಿಪತಿಯೂ ಹೌದು ಶುಕ್ರ. ಹೀಗಾಗಿ ಆ ತೊಂದರೆ ನಿವಾರಣೆ ಮಾಡಿ ವಿವಾಹಕ್ಕೊಂದು ದಾರಿಯನ್ನು ಏರ್ಪಾಡು ಮಾಡ್ತಾನೆ. ವಿವಾಹಕ್ಕೆ ಚಂದ್ರ ಬುಧ ಈ ಗ್ರಹಗಳ ಶಾಂತಿಯು, ಶುಕ್ರ ಈ ಗ್ರಹ ಶಾಂತಿಯೂ ಬೇಕು. ಇದನ್ನು ಮಾಡಿಸಿದ್ರೆ ನಿಮಗೆ ವಿವಾಹದ ದಾರಿ ಸುಲಭ ಆಗುತ್ತೆ. ಆ ಗುರಿ ತಲುಪಲಿಕ್ಕೆ ದಾರಿ ಸುಲಭ ಆಗಬೇಕಲ್ಲ, ಅದಕ್ಕೆ ಈ ಗ್ರಹ ಶಾಂತಿ ಅನಿವಾರ್ಯ ಇದೆ. ದಯವಿಟ್ಟು ಮಾಡಿಸಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ರಮಿತ್ ಅವರು ಮಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 8/8/2002, ಸಮಯ 9:04 ರಾತ್ರಿ. ಅವರ ಪ್ರಶ್ನೆ ಕೆಲಸದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ. ಜೊತೆಗೆ ಏನಾದರೂ ದೋಷ ಇದೆಯಾ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ರಮಿತ್ ಅವರ ಪ್ರಶ್ನೆ
ಕೆಲಸದ ಬಗ್ಗೆ ತಿಳಿಸಬೇಕಾಗಿದೆ ಮತ್ತು ಏನಾದರೂ ದೋಷ ಇದೆಯಾ ಅಂತ ಕೇಳಿದ್ದಾರೆ. ಜಾತಕ ನೋಡೋಣ. ನೋಡಿ, ತಮ್ಮದು ಮೀನ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಗುರು ನಿಮ್ಮ ಜಾತಕದಲ್ಲಿ ಉಚ್ಚಸ್ಥಾನದಲ್ಲಿದ್ದಾನೆ, ಮೌಢ್ಯನಾಗೇನೂ ಇಲ್ಲ. ಹೀಗಾಗಿ ನಿಮಗೆ ಬಲ ಚೆನ್ನಾಗಿದೆ. ವೃತ್ತಿಯ ಬಲ ತುಂಬ ಅನುಕೂಲಕರವಾಗಿರ್ತದೆ, ಆತಂಕ ಬೇಡ. ಪ್ರಸ್ತುತ ನಿಮಗೆ ನಡೀತಾ ಇರೋದು ಶುಕ್ರ ದಶೆಯಲ್ಲಿ ಶುಕ್ರ ಭುಕ್ತಿ. ಶುಕ್ರ ನಿಮ್ಮ ಜಾತಕದಲ್ಲಿ ಅವನು ತೊಡಕಿನಲ್ಲಿದ್ದಾನೆ. ಅಷ್ಟಮಾಧಿಪತಿ ಸಪ್ತಮದಲ್ಲಿದ್ದಾಗ, ಸಪ್ತಮಾಧಿಪತಿ ಷಷ್ಠದಲ್ಲಿದ್ದಾಗ ಇದು ವಿವಾಹಕ್ಕೆ ಪ್ರತಿಬಂಧಕ, ವಿವಾಹಕ್ಕೆ ತೊಂದರೆ ಅನ್ನೋದನ್ನು ಸೂಚಿಸ್ತಾ ಇದೆ. ಹೀಗಾಗಿ ಬುಧ ಶುಕ್ರ ಶಾಂತಿ ಬೇಕು, ಅನಿವಾರ್ಯ ಇದೆ. ಇದನ್ನು ಮಾಡಿಸಿ ವಿವಾಹ ಸಂದರ್ಭದಲ್ಲಿ. ಅದರ ಹೊರತಾಗಿ ಇನ್ನೇನು ದೋಷ ಮತ್ತೊಂದು ತಲೆ ಕೆಡಿಸ್ಕೋಬೇಡಿ. ಇನ್ನೇನಪ್ಪ, ಈಗ ಮುಖ್ಯವಾಗಿ ನಿಮ್ಮ ಜಾತಕ ನೋಡಿದ ತಕ್ಷಣ ಅನಿಸೋದು ರಾಹು ಕೇತು ಇದೆಯಲ್ಲ, ಬೇರೆಲ್ಲ ಗ್ರಹಗಳು ಅಲ್ಲೇ ಒಳಗಡೆ ಸೇರ್ಕೊಂಡ್ಬಿಟ್ಟಿದೆಯಲ್ಲ, ಇದು ಸರ್ಪದೋಷ ಅಲ್ವಾ ಅಂತ ಸಹಜ ಆ ಒಂದು ಬರ್ತದೆ. ಆದರೆ ಕೇತುವಿನ ದಶೆ ಮುಗಿದೋಗ್ಬಿಟ್ಟಿದೆ, 2022 ಕಳೆದು ಹೋಗಿದೆ. ಈಗ ಶುಕ್ರ ನಡೀತಾ ಇರೋದ್ರಿಂದ ಶುಕ್ರನೂ ನಿಮಗೆ ಸ್ವಲ್ಪ ದುರ್ಬಲನಾಗಿದ್ದಾನೆ. ಅವನು ಮಧ್ಯಮ ಸ್ತರದಲ್ಲಿ ಇದ್ದಾನೆ. ವಸ್ತುತಃ ನವಾಂಶದಲ್ಲಿ ಉಚ್ಚಾಂಶ ತೊಗೊಂಡಿದ್ದಾನೆ. ಆ ಸಂದರ್ಭದಲ್ಲಿ 6 ಕತ್ತಲ್ಲ 3 ಕಿಳಿಯಲ್ಲ, ಮಧ್ಯಮವಾಗಿ ಸಾಗತ್ತೆ ಅಂತಿದೆ. ಆದರೆ ಅದಕ್ಕೆ ದೋಷ ನಿವಾರಣೆ ಮಾಡಿಸ್ಬೇಕಂದ್ರೆ ಶಾಂತಿ ಮಾಡಿಸ್ಬೇಕು. ಬುಧ ಶುಕ್ರ ಶಾಂತಿ ಮಾಡಿಸಿ, ಗಾಬರಿ ಬೇಡ. ಮುಖ್ಯವಾಗಿ ಕರ್ಮಾಧಿಪತಿ ಚೆನ್ನಾಗಿರೋದ್ರಿಂದ ಸಾಗುತ್ತೆ ಜೀವನ. ತಲೆ ಕೆಡಿಸ್ಕೋಬೇಡಿ, ಜಾಸ್ತಿ ಯೋಚನೆ ಮಾಡಬೇಡಿ, ಆತಂಕ ಬೇಡ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಅನುಶ್ರೀ ಅವರು ಹಾಸನದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 22/6/2003, ಸಮಯ 12:45 ಮಧ್ಯಾಹ್ನ. ಅವರ ಪ್ರಶ್ನೆ, ಜೀವನ ಹೇಗಿದೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಅನುಶ್ರೀಯವರ ಪ್ರಶ್ನೆ, ಜೀವನ ಹೇಗಿದೆ ಅಂತ ಕೇಳಿದ್ದಾರೆ. ನೋಡೋಣ. ಪ್ರಸ್ತುತ ನೋಡಿ, ನಿಮ್ಮ ಜಾತಕ ಗಮನಿಸಿದ್ರೆ ಇದು ಕನ್ಯಾ ಲಗ್ನವಾಗಿದೆ. ಲಗ್ನದ ಅಧಿಪತಿ ಭಾಗ್ಯದಲ್ಲಿದ್ದಾನೆ, ಭಾಗ್ಯಾಧಿಪತಿ ಜೊತೆಗೆ ಸೇರಿದ್ದಾನೆ. ಒಳ್ಳೆಯದಿದು. ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥದ್ದು ಈಗ ಕೇತು ದಶೆಯಲ್ಲಿ ಶುಕ್ರನ ಕಾಲ ಮುಗಿದು ರವಿ ಪ್ರಾರಂಭವಾಗಿದೆ. ರವಿ ನಿಮ್ಮ ಜಾತಕದಲ್ಲಿ ಕರ್ಮಸ್ಥಾನದಲ್ಲಿ ದಿಗ್ಬಲ ಸಹಿತನಾಗಿದ್ದಾನೆ. ಚೆನ್ನಾಗಿರ್ತದೆ, ಆತಂಕ ಏನೂ ಬೇಡ. ಸಪ್ತಮಾಧಿಪತಿ ಲಾಭದಲ್ಲಿದ್ದಾಗ ವಿವಾಹ ನಂತರ ತುಂಬ ಚೆನ್ನಾಗಿರ್ತದೆ ಅಂತ ಪರಿವರ್ತನಾ ಯೋಗ ಇದೆ. ವಿವಾಹದ ಅಧಿಪತಿ ಲಾಭದಲ್ಲಿದ್ದು ಲಾಭಾಧಿಪತಿ ವಿವಾಹ ಸ್ಥಾನದಲ್ಲಿದ್ದರೆ ತುಂಬ ಚೆನ್ನಾಗಿರ್ತೀರ ವಿವಾಹ ನಂತರ ಅಂತ ಶಾಸ್ತ್ರ ಸೂಚಿಸುತ್ತೆ. ಹೀಗಿದ್ದರೆ ಇಂಥದ್ದೊಂದು ಫಲ ಅಂತ. ಆ ರೀತಿಯಲ್ಲಿ ನಿಮ್ಮ ಜಾತಕ ತುಂಬ ಚೆನ್ನಾಗಿದೆ. ವಿವಾಹ ನಂತರ ತುಂಬ ಚೆನ್ನಾಗಿರ್ತೀರ, ಯೋಗ್ಯವಾದ ಮನೆ ಸೇರ್ಕೋತೀರ, ಆತಂಕ ಬೇಡ, ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಈ ದಿನ 12 ರಾಶಿಗಳ ಫಲಾಫಲ ಹೇಗಿದೆ? 12 ರಾಶಿಗಳ ಫಲಾಫಲ ತಿಳಿಯುವನ್ನ ಇವತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ವೃಷಭ ರಾಶಿಯಲ್ಲಿ ಶುಕ್ರ ಇರ್ತಕ್ಕಂಥದ್ದು, ಮಿಥುನ ರಾಶಿಯಲ್ಲಿ ಗುರು, ಕರ್ಕಟಕ ರಾಶಿಯಲ್ಲಿ ರವಿ ಬುಧರ ಯುತಿಯನ್ನು ನೋಡ್ತಾ ಇದ್ದೀವಿ. ಇನ್ನು ಕುಜ ಕೇತುಗಳ ಯುತಿ ಇದೆ, ಅದು ಸಿಂಹರಾಶಿಯಲ್ಲಿ. ಮಾಂದಿ ಉದಿಯಾಗಿದೆ, ಅದು ಕನ್ಯಾ ರಾಶಿಯಲ್ಲಿ. ರಾಹು ಇರತಕ್ಕಂಥದ್ದು ಕುಂಭರಾಶಿಯಲ್ಲಿ. ಮೀನರಾಶಿಯಲ್ಲಿ ಶನಿ ಚಂದ್ರರ ಯುತಿಯನ್ನು ನೋಡ್ತಾ ಇದ್ದೀವಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ತಾ ಹೋಗೋಣ. ಮೊದಲಿಗೆ ಮೇಷರಾಶಿಯವರಿಗೆ ದಿವಸ ಸ್ವಲ್ಪ ಹೆಚ್ಚಿನ ಅಲೆದಾಟ ಇದೆ, ಕಾಲಿಗೆ ಪೆಟ್ಟಾಗುವ ಸಾಧ್ಯತೆ ಇದೆ. ಅಪವ್ಯಯ, ಅನಗತ್ಯ ಖರ್ಚು ಅಂತೀವಲ್ಲ, ಅದು ಹೆಚ್ಚಾಗುವ ಸಾಧ್ಯತೆ ಇದೆ. ಸ್ತ್ರೀಯರಿಗೆ ಹೆಚ್ಚಿನ ವ್ಯಯ ಸೂಚಿಸ್ತಾ ಇದೆ. ಮಾನಸಿಕವಾಗಿ ಖಿನ್ನತೆ, ಬೇಸರ ಇದನ್ನು ಸೂಚಿಸ್ತಾ ಇದೆ ಈ ದಿವಸ. ಏನಪ್ಪ, ಮೊದಲಿಗೆ ಎಲ್ಲ ಕಹಿಯಾದ ಫಲಗಳೇ ಇದಾವಲ್ಲ ಅಂತಂದರೆ ಅದೊಂದು ವಿಚಾರದಲ್ಲಿ. ಉಳಿದ ಹಾಗೆ ನಿಮಗೆ ದ್ವಿತೀಯದ ಶುಕ್ರನಿಂದಾಗಿ ಹಣಕಾಸಿನ ಅನುಕೂಲವೂ ಇದೆ. ವ್ಯಯ ಹೇಗಿದೆಯೋ ಹಾಗೆ ಆದಾಯವೂ ಇದೆ, ಯೋಚನೆ ಮಾಡಬೇಡಿ. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಹಾಲು ಹೈನುಗಾರರಿಗೆ ತುಂಬ ಚೆನ್ನಾಗಿದೆ. ಇನ್ನು ಧೈರ್ಯ ಸಾಹಸವೂ ಇದೆ, ಎಲ್ಲವೂ ಇದೆ, ಮಿಶ್ರವಾಗಿದೆ ಈ ದಿವಸ. ಚಂದ್ರನಿಂದಾಗಿ ಚಂದ್ರ ಶನಿಯರು ಒಟ್ಟಾದರೆ ಸ್ವಲ್ಪ ಹೆಚ್ಚಿನ ಹಿರಿಯರಿಂದ ಸ್ವಲ್ಪ ವ್ಯಥೆ ಜಾಸ್ತಿ ಅಂತ. ಪ್ರಾರ್ಥನೆಗೆ ದಿವಸ ನೀವು ದುರ್ಗಾ ಪ್ರಾರ್ಥನೆ ಮಾಡಿ. ಇನ್ನು ವೃಷಭ ರಾಶಿಯವರಿಗೆ ದಿವಸ ಲಾಭದಾಯಕವಾಗಿದೆ. ಹಾಲು ಹೈನುಗಾರರಿಗೆ ಬಹಳ ವಿಶೇಷವಾದ ಲಾಭ ಸಿಗುವ ಸಾಧ್ಯತೆ ಇದೆ ಈ ದಿವಸ. ಹಣಕಾಸಿನ ಸಮೃದ್ಧಿ ಇದೆ. ಬ್ಯಾಂಕುಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ವಿಶೇಷವಾದ ಫಲ, ಗೌರವ, ಸ್ಥಾನಮಾನ, ಮಾನ್ಯತೆ ಇದೆಲ್ಲ ಸೂಚಿಸ್ತಾ ಇದೆ. ಸಂಗಾತಿಯಿಂದ ಸಹಕಾರ, ಅನ್ಯೋನ್ಯತೆ ಇದೆ ಈ ದಿವಸ. ಸ್ವಲ್ಪ ಮಟ್ಟಿಗೆ ಮಕ್ಕಳ ವಿಚಾರದಲ್ಲೇ ಅವರ ವಿಚಾರ, ಅವರ ಅಧ್ಯಯನ ಇವುಗಳ ವಿಚಾರದಲ್ಲಿ ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ಪೆಟ್ಟಾಗುತ್ತೆ, ಕೋಪವೂ ಬರುತ್ತೆ. ವಿಷ್ಣು ಸಹಸ್ರನಾಮ ಹೇಳಿಕೊಂಡ್ರೆ ತುಂಬ ಒಳ್ಳೆಯದು. ಇನ್ನು ಮಿಥುನ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ವಿಶೇಷವಾದ ಅನುಕೂಲ, ಹಿರಿಯರಿಂದ ಸಹಕಾರ, ಮಾತು ಬರವಣಿಗೆ, ಈ ಪತ್ರಿಕಾ ರಂಗದಲ್ಲಿರ್ತಕ್ಕಂಥವರು ಇವರಿಗೆಲ್ಲ ತುಂಬ ಚೆನ್ನಾಗಿದೆ. ಉಪನ್ಯಾಸಕರಿಗೆ ತುಂಬ ಚೆನ್ನಾಗಿದೆ. ಇನ್ನು ಸಂಗಾತಿಯ ಸಹಕಾರ, ಅನ್ಯೋನ್ಯತೆ ಇದು ತುಂಬ ಚೆನ್ನಾಗಿದೆ.
ಪ್ರಯಾಣದಲ್ಲಿ ಸ್ವಲ್ಪ ಕಿರಿಕಿರಿ ಆಗುತ್ತೆ ಈ ದಿವಸ. ಪಕ್ಕದಲ್ಲಿ ಕೂತೋ ಏನೋ ಅಂತೂ ಈ ದಿವಸ ಒಂದು ಅಸಮಾಧಾನದ ಜರ್ನಿ ಇರ್ತದೆ ಈ ದಿವಸ. ಈ ದಿವಸ ನೀವು ತಪ್ಪದೆ ಗಣಪತಿ ಪ್ರಾರ್ಥನೆ, ಗಣಪತಿ ಸ್ಮರಣೆ ಮಾಡಿಕೊಳ್ಳಿ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ಈ ದಿವಸ ನಿಮಗೆ ಹಿರಿಯರಿಂದ ಸಹಕಾರ, ಅನುಕೂಲ, ಪುಷ್ಪ ವ್ಯಾಪಾರಿಗಳಿಗೆ, ಹಣ್ಣಿನ ವ್ಯಾಪಾರಿಗಳಿಗೆ ಉತ್ಕೃಷ್ಟವಾದ ದಿವಸ. ಈ ದಿವಸ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಭಯವೂ ಇದೆ ಈ ದಿವಸ. ಸೇವಕರು, ಸಹಾಯಕರಿಂದ ಸಹಾಯ ಸಿಗುತ್ತೆ, ನಿಮಗೆ ಶ್ರಮ ಜಾಸ್ತಿ ಆಗುವ ಸಾಧ್ಯತೆ ಇದೆ ಈ ದಿವಸ. ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿಕೊಳ್ಳಿ. ಉಳಿದ ಹಾಗೆ ಈ ದಿವಸ ಕುಟುಂಬದಲ್ಲೂ ಸ್ವಲ್ಪ ಮಟ್ಟಿಗೆ ಘರ್ಷಣೆಗಳು, ಕೋಪ, ತಾಪ ಇಂಥ ಲಕ್ಷಣ ಇದೆ. ಆಹಾರದಲ್ಲೂ ವ್ಯತ್ಯಾಸ ಮಾಡ್ಕೊಳ್ತೀರ. ಅನ್ನಪೂರ್ಣೇಶ್ವರಿಗೆ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡೋದು ತುಂಬ ಒಳ್ಳೆಯದು ಈ ದಿವಸ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿವಸ ನಿಮಗೂ ಅಷ್ಟೇ ಆಹಾರ ವ್ಯತ್ಯಾಸ ಇದೆ, ಆರೋಗ್ಯ ತೊಂದರೆ ಉಂಟಾಗಬಹುದು, ಹುಷಾರು. ಸ್ತ್ರೀಯರಿಗೆ ನಷ್ಟ, ವ್ಯಥೆ, ದುಃಖವನ್ನು ಸೂಚಿಸ್ತಾ ಇದೆ ಈ ದಿವಸ. ಅತಿಯಾದ ವ್ಯಯವೂ ಆಗುತ್ತೆ, ಲಾಸ್, ಏನಪ್ಪ ಹೀಗಾಗಿತ್ತಲ್ಲ ಪರಿಸ್ಥಿತಿ ಅಂತ ಅನಿಸುವ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ. ಎಚ್ಚರಿಕೆ ಇರಬೇಕು. ಹಣಕಾಸಿನ ವಿಚಾರದಲ್ಲಿ ತುಂಬ ಜಾಗ್ರತೆ ವಹಿಸಬೇಕು. ವಿದ್ಯಾರ್ಥಿಗಳಿಗೂ ಅಷ್ಟೇ ದಿವಸ ಸ್ವಲ್ಪ ತೊಡಕು, ಘರ್ಷಣೆ, ಕೋಲಾಹಲದ ದಿವಸ ಆಗಿದೆ ಈ ದಿವಸ. ವೃತ್ತಿಯಲ್ಲಿರೋರಿಗೆ ಮಾತ್ರ ತುಂಬ ಚೆನ್ನಾಗಿದೆ. ಕೆಲಸ ಕಾರ್ಯಗಳಲ್ಲಿ, ಅದರಲ್ಲೂ ಕಲಾಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಸರಸ್ವತಿ ಹಾಗೂ ಅನ್ನಪೂರ್ಣೇಶ್ವರಿ ಎರಡೂ ಪ್ರಾರ್ಥನೆ ಮಾಡಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ, ಸಾಧನೆ ಇದೆ. ನಿಮ್ಮ ಕಾರ್ಯಕ್ಕೆ ಒಂದು ಪ್ರಶಂಸೆ ಸಿಗುತ್ತೆ, ಗೌರವ ಸಿಗುತ್ತೆ. ಈ ದಿವಸ ದಾಂಪತ್ಯದಲ್ಲಿ ನೋಡಿ ಸ್ವಲ್ಪ ಕಹಿ ವಾತಾವರಣ ಇದೆ. ಮನಸ್ಸಿಗೆ ಬೇಸರ, ಅಸಮಾಧಾನ ಸೂಚಿಸ್ತಾ ಇದೆ. ಆರೋಗ್ಯದಲ್ಲೂ ಸ್ವಲ್ಪ ಏರುಪೇರಾಗುತ್ತೆ ಈ ದಿವಸ. ಇನ್ನು ಸ್ನೇಹಿತರಿಂದ ಸಹಕಾರ ತುಂಬ ಚೆನ್ನಾಗಿದೆ. ಮುಖ್ಯವಾಗಿ ದೈವಾನುಕೂಲ ಚೆನ್ನಾಗಿರ್ತದೆ ಈ ದಿವಸ. ತಪ್ಪದೇ ನೀವು ಕೂಡ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೋದು ತುಂಬ ಒಳ್ಳೆಯದು. ತುಲಾರಾಶಿಯವರಿಗೆ ಈ ದಿವಸ ನಿಮಗೆ ವೃತ್ತಿಯಲ್ಲಿ ತುಂಬ ವಿಶೇಷವಾದ ಅನುಕೂಲ ಇದೆ. ಅದರಲ್ಲೂ ಈ ವೈದ್ಯಕೀಯ ಕ್ಷೇತ್ರದಲ್ಲಿರೋರಿಗೆ ತುಂಬ ಚೆನ್ನಾಗಿದೆ. ರಾಜಕಾರಣದಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಅನುಕೂಲದ ಕೆಲಸ ಕಾರ್ಯಗಳಲ್ಲಿ ಸಹಕಾರ ಸಿಗುತ್ತೆ. ಇನ್ನು ಅಗ್ನಿ ಸಂಬಂಧಿ ಕೆಲಸ ಮಾಡೋರು, ಲೋಹ ಸಂಬಂಧಿ ಕೆಲಸ ಮಾಡೋರಿಗೂ ಲಾಭ ಇದೆ, ಚೆನ್ನಾಗಿದೆ. ಇನ್ನು ಸ್ವಲ್ಪ ಕಾಲಿಗೆ, ಬೆರಳುಗಳಿಗೆ ಪೆಟ್ಟಾಗೋ ಸಾಧ್ಯತೆ ಇದೆ, ಹುಷಾರಾಗಿ ಓಡಾಡಿ. ಇದರ ಹೊರತಾಗಿ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಶತ್ರು ಭಾವನೆ, ಪರಸ್ಪರ ನಿಮ್ಮಲ್ಲೇ ಏನೋ ಕಿತ್ತಾಟ, ಕಲಹ, ಒಂದು ರೀತಿಯ ವೈಷಮ್ಯದ ವಾತಾವರಣ ಸೂಚಿಸ್ತಾ ಇದೆ. ದುರ್ಗಾ ಪ್ರಾರ್ಥನೆ ಮಾಡೋದು ತುಂಬ ಒಳ್ಳೆಯದು. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಇದೆ. ಅಧಿಕಾರದ ಬಲ ಇತ್ಯಾದಿ ಕಾಣಲಿಕ್ಕೆ ಅವಕಾಶ ಖಂಡಿತ ಇದೆ. ವಿದೇಶ ಸಂಪರ್ಕವೂ ಉಂಟಾಗುತ್ತೆ, ಅದರಿಂದ ಅನುಕೂಲಗಳು, ಅಲ್ಲಿಂದ ಒಳ್ಳೆಯ ವರ್ತಮಾನ ಸಿಗ್ತಕ್ಕಂಥದ್ದು, ಲಾಭದ ಒಂದು ಸುದ್ದಿಯನ್ನು ಕೇಳ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ. ಸಂಗಾತಿಯಲ್ಲೂ ಅಷ್ಟೇ ಸಾಮರಸ್ಯ, ಅನ್ಯೋನ್ಯತೆ, ಸಹಕಾರ ಸಿಗ್ತಕ್ಕಂಥದ್ದು ಇದೆಲ್ಲ ತುಂಬ ಚೆನ್ನಾಗಿದೆ. ಆದರೆ ಸ್ವಲ್ಪ ಮಕ್ಕಳ ವಿಚಾರದಲ್ಲಿ ನಿಮಗೆ ಸ್ವಲ್ಪ ಈ ದಿವಸ ಕಿರಿಕಿರಿ ಇದೆ. ತನ್ಮೂಲಕ ತಂದೆ ಅಂದರೆ ಗಂಡ ಹೆಣ್ಣರಲ್ಲಿ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ಬರಬಹುದು. ಅವರ ಸಲುವಾಗಿ ಅದನ್ನು ಸೂಚಿಸ್ತಾ ಇದೆ ಈ ದಿವಸ. ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನು ಧನುರಾಶಿ. ಧನುರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಕಿರಿಕಿರಿಯ ವಾತಾವರಣ ಇದೆ ಈ ದಿವಸ. ವಿಘ್ನ, ತೊಡಕು, ಕೆಲಸಗಳು ಪೂರ್ಣವಾಗದೇ ಇರೋದು ಇಂಥದ್ದನ್ನು ಸೂಚಿಸ್ತಾ ಇದೆ. ಮತ್ತು ಇನ್ಯಾವುದೋ ಒಂದು ಜವಾಬ್ದಾರಿ ತಲೆ ಮೇಲೆ ಬಂದು ಬಿದ್ದುಬಿಡ್ತಕ್ಕಂಥದ್ದು, ಅದು ನಿಮ್ಮ ಕೈಲಿ ಆಗದೆ ಒದ್ದಾಡೋದು, ಇದೆಲ್ಲ ಸೂಚಿಸ್ತಾ ಇದೆ. ಇನ್ನು ಪ್ರಯಾಣದಲ್ಲೂ ಅಷ್ಟೇ ಸ್ವಲ್ಪ ಅಸಮಾಧಾನ ಇದೆ. ಬಂಧುಗಳ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪ ಬರುತ್ತೆ. ಅದರಲ್ಲಿ ತಾಯಿಯಿಂದ ಏನೋ ಸ್ವಲ್ಪ ಅಸಮಾಧಾನದ ಮಾತುಗಳು ಈ ಥರದ್ದು ಬರುತ್ತೆ ಈ ದಿವಸ. ಸಂಗಾತಿಯಿಂದ ತುಂಬ ಸಹಕಾರ, ಅನ್ಯೋನ್ಯತೆ, ಸಪೋರ್ಟ್ ತುಂಬ ಚೆನ್ನಾಗಿದೆ ಈ ದಿವಸ. ಇನ್ನು ಪ್ರಾರ್ಥನೆಗೆ ದಿವಸ ಶಿವಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಕಾಣ್ತೀರ. ನಿಮ್ಮ ಈ ದಿವಸ ಸಂಗಾತಿಯ ಸಹಕಾರ, ಸಪೋರ್ಟ್ ಸಿಗುತ್ತೆ. ಈ ಜಲೋತ್ಪನ್ನ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಲಾಭದಾಯಕವಾಗಿದೆ. ಧೈರ್ಯದಿಂದ ಆ ಕೆಲಸ ಮಾಡಿ ಮುಗಿಸೋ ಛಾತಿ ಶಕ್ತಿ ಖಂಡಿತ ಇದೆ. ಈ ದಿವಸ ನಿಮಗೆ ತಂದೆ ಮಕ್ಕಳಲ್ಲಿ ನೋಡಿ ಭಿನ್ನಾಭಿಪ್ರಾಯಗಳು ಬರಬಹುದು. ಧರ್ಮ ವಿರೋಧಿ ಅಥವಾ ಇನ್ಯಾವುದೋ ಒಂದು ಧರ್ಮ ಕಾರ್ಯ, ಉತ್ತಮ ಕಾರ್ಯಕ್ಕೆ ತುಂಬ ವಿಘ್ನಗಳು ಬರುವ ಸಾಧ್ಯತೆ ಸೂಚಿಸ್ತಾ ಇದೆ. ವಿಷ್ಣು ಸನ್ನಿಧಾನದಲ್ಲಿ ಪುಷ್ಪಾರ್ಚನೆ ಮಾಡಿಸಿ. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲಗಳಿದ್ದಾವೆ. ಅನುಕೂಲ ಸಹಕಾರ ಸಿಗುತ್ತೆ ಈ ದಿವಸ. ಆದರೆ ಸ್ವಲ್ಪ ಮಟ್ಟಿಗೆ ಕುಟುಂಬದಲ್ಲಿ ಹಿರಿಯರ ಜೊತೆಗೆ ಸ್ವಲ್ಪ ಘರ್ಷಣೆ, ತಗಾದೆ ಆಗುತ್ತೆ. ಹೆಣ್ಣು ಮಕ್ಕಳಿಗೆ ಹಣಕಾಸಿನ ವಿಚಾರದಲ್ಲಿ ಯಾವುದೋ ಆಸ್ತಿ ಪಾಸ್ತಿ ಈ ಥರದ್ದು ಒಂದು ತೊಡಕನ್ನು ಸೂಚಿಸ್ತಾ ಇದೆ. ಆದರೆ ನಿಮಗೆ ಪ್ರಯಾಣದಲ್ಲಿ ತುಂಬ ಸೌಖ್ಯತೆ ಇದೆ. ಮಿತ್ರರಿಂದ ತುಂಬ ಅನುಕೂಲದ ವಾತಾವರಣ ಇದೆ. ಕಲಾವಿದರಿಗೆ ತುಂಬ ಚೆನ್ನಾಗಿದೆ. ಸ್ನೇಹಿತರಿಂದಂತೂ ತುಂಬ ಉಪಕಾರ ಇದೆ ಈ ದಿವಸ, ಚೆನ್ನಾಗಿದೆ. ಆದರೆ ಈ ದಿವಸ ಅಲ್ಲಿ ಅಷ್ಟಮದ ಮಾಂದಿ ಸ್ವಲ್ಪ ಕಷ್ಟ, ನಷ್ಟ, ವ್ಯಥೆಯನ್ನೂ ಮಾಡ್ತಾನೆ. ಕುಟುಂಬದ ಸಲುವಾಗಿ ಅತಿಯಾದ ನೋವು, ಖಿನ್ನತೆಗೊಳಪಡೋ ಸಾಧ್ಯತೆ ಇದೆ. ತಪ್ಪದೆ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ.
ದುರ್ಗಾ ಸನ್ನಿಧಾನಕ್ಕೆ ಕ್ಷೀರ ಸಮರ್ಪಣೆ, ಹಾಲಿನ ಸಮರ್ಪಣೆ ಮಾಡಿ. ಇನ್ನು ಮೀನರಾಶಿಯವರಿಗೆ ಈ ದಿವಸ ನಿಮಗೆ ಮಾನಸಿಕವಾಗಿ ತುಂಬ ಆಲೋಚನೆ, ಹೆಚ್ಚು ಚಿಂತೆಗೊಳಗಾಗ್ತೀರ. ಯೋಚನೆ ಮಾಡಿ ಸಾಕಾಗುತ್ತೆ, ಆ ರೀತಿಯ ಒಂದು ತೊಡಕನ್ನು ಸೂಚಿಸ್ತಾ ಇದೆ. ನೀವು ಸಂಗಾತಿ ವಿಚಾರದಲ್ಲೂ ಅಷ್ಟೇ, ಅವರ ವಿಚಾರದ ತುಂಬ ಆಲೋಚಿಸಿ, ತುಂಬ ಯಾಕೆ ಹೀಗೆ ಸಹಕಾರ ಇಲ್ಲ ಅನ್ನೋ, ಏನು ಒಂದು ಪ್ರಶ್ನೆ ಕೇಳದೇ ಇದ್ದರೆ, ಏನಾಗಿದೆ ಅಂತ ಕೇಳದೇ ಇದ್ದರೆ ಎಷ್ಟು ಬೇಜಾರಾಗುತ್ತೋ ಆ ರೀತಿಯ ಬೇಸರ ಉಂಟಾಗುತ್ತೆ. ವ್ಯಾಪಾರದಲ್ಲೂ ಅಷ್ಟೇ ಸ್ವಲ್ಪ ತಗಾದೆಗಳು, ಮೋಸ ಸಾಧ್ಯತೆ ಇದನ್ನು ಸೂಚಿಸ್ತಾ ಇದೆ. ಕೆಲಸಕ್ಕೆ ಹೋಗೋರಿಗೆ ಮಾತ್ರ ತುಂಬ ಚೆನ್ನಾಗಿದೆ ಈ ದಿವಸ. ಕೆಲಸ ಕಾರ್ಯಗಳಲ್ಲಿ ಅನುಕೂಲ, ಒಳ್ಳೆಯ ಉತ್ತಮರ ಬುದ್ಧಿವಂತರ ಮಾರ್ಗದರ್ಶನ ಇದೆಲ್ಲ ಇದೆ. ಆದರೆ ಈ ವಿಚಾರಗಳಲ್ಲಿ ಏನು ತೊಡಕಿದೆ ಅದರ ನಿವಾರಣೆಗೆ ತಪ್ಪದೇ ನೀವು ಲಕ್ಷ್ಮೀನಾರಾಯಣರ ಸನ್ನಿಧಾನದಲ್ಲಿ ಹಾಲು ಜೇನಿನ ಅಭಿಷೇಕ ಮಾಡಿಸಿ, ತುಂಬ ಸಹಾಯವಾಗುತ್ತೆ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಪೀಡಾಹರಾಯ ನಮಃ ಈ ಮಂತ್ರ ಹೇಳ್ಕೊಳ್ಳಿ. ಯಾವುದಾದ್ರು ತೊಂದರೆ ತಕರಾರುಗಳು ಇದಾವಲ್ಲ ಈ ದಿವಸ, ಅದೆಲ್ಲ ನಿವಾರಣೆಯಾಗುತ್ತೆ. ಸರಿ ಶಾಸ್ತ್ರಿಗಳೇ, ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆಯ ಜೊತೆಗೆ 12 ರಾಶಿಗಳ ಫಲಾಫಲದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಹಾಗೆ ಸಂದೇಶವನ್ನು ಕಳುಹಿಸಿದಂಥ ನಮ್ಮ ವೀಕ್ಷಕರಿಗೆ ಉತ್ತರಗಳನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.